Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University. ಇನ್ನು ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ತೆರೆಮರೆಯಲ್ಲಿ ಲಾಬಿ ಕೂಡ ಶುರುವಾಗಿದೆ. ಕೆಪಿಸಿಸಿಗೆ ಈಗ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಇರುವಂತಹ ಬೆನ್ನಲ್ಲೇ ಯಾರು ಆಗಬೇಕು ಅನ್ನುವಂಥದ್ರ ಬಗ್ಗೆ ಲಾಬಿ ಆಗ್ತಾ ಇದೆ. ರಾಜ್ಯ ಕೈ ನಾಯಕರು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಟಿವಿ9ಗೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ, ಅಧ್ಯಕ್ಷ ಸ್ಥಾನ ಬದಲಾದರೆ ಅವಕಾಶ ಕೊಡಿ ಅಂತ ಹೇಳಿ ಒಂದಷ್ಟು ಜನ ಈಗಾಗಲೇ ಟವಲ್ ಹಾಕ್ತಾ ಇದ್ದಾರೆ. ಕೆಸಿ ವೇಣುಗೋಪಾಲ್ ಅವರಿಗೆ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಅಲ್ಲಿ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿಯವರು ಕೂಡ ಈಗ ಅಲ್ಲೇ ಇದ್ದಾರೆ ಅನ್ನುವಂಥ ಒಂದು ವಿಚಾರ. ಸೊ ಈಶ್ವರ್ ಖಂಡ್ರೆ ವರ್ಸಸ್ ಸತೀಶ್ ಜಾರಕಿಹೊಳಿ ಇಬ್ಬರಲ್ಲಿ ಯಾರಿಗೆ ಅಧ್ಯಕ್ಷ ಗಾದಿ ಸಿಗಬಹುದು, ಅಥವಾ ಬೇರೆ ಇನ್ಯಾರಾದರೂ ಒಬ್ಬ ಹೊಸ ಅಚ್ಚರಿಯ ಅಭ್ಯರ್ಥಿಯಾಗಿ ಬರ್ಬೋದಾ, ಕೆಪಿಸಿಸಿ ಅಧ್ಯಕ್ಷರಾಗಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇವೆ. ತಮ್ಮ ಒಂದು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ವೇಳೆ ಅಧ್ಯಕ್ಷ ಗಾದಿ ಸಿಗೋದೇ ಆದರೆ, ಅಧ್ಯಕ್ಷ ಸ್ಥಾನ ಬದಲಾಗೋದೇ ಆದರೆ ಯಾಕೆ ನಮಗೆ ಕೊಡಬಾರ್ದು ಅಂತೇಳಿ ಖಂಡ್ರೆ ಕೆಲ ದಿನಗಳ ಹಿಂದೆ ಅಷ್ಟೇ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ರು. ಈಶ್ವರ್ ಖಂಡ್ರೆ ಅವರು ಲಿಂಗಾಯತ ಸಮುದಾಯಕ್ಕೆ ಮನ್ನಣೆಯನ್ನು ಕೊಡಿ ಅಂತ ಹೇಳಿ ಖಂಡ್ರೆ ಅವರು ಮನವಿ ಮಾಡಿದ್ದಾರೆ. ಈಗಾಗಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂಥ ಈಶ್ವರ್ ಖಂಡ್ರೆ ಅವರು, ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಲಾಬಿ ನಡೆಸ್ತಾ ಇದ್ದಾರೆ. ಎಸ್ಟಿ ಸಮುದಾಯಕ್ಕೆ ಮಣೆ ಹಾಕಬೇಕು ಅಂತ ಹೇಳಿ ಜಾರಕಿಹೊಳಿ ಅವರು ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ BK ಹರಿಪ್ರಸಾದ್ ಅವರು ಕೂಡ ಇದ್ದಾರೆ ರೇಸ್ನಲ್ಲಿ. ಸೊ BK ಹರಿಪ್ರಸಾದ್ ಈಗಾಗಲೇ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳಿಲ್ಲ. ಸೊ ಇಲ್ಲೊಂದು ಕಡೆ ಕಡೆಗಣಿಸಲಾಗಿರುವಂಥ ನಾಯಕನನ್ನಾಗಿ ನನ್ನನ್ನು ಮಾಡಿಬಿಟ್ಟಿದ್ದೀರಿ. ಸೊ ಅಟ್ಲೀಸ್ಟ್ ಅಧ್ಯಕ್ಷ ಗಾದಿಯಾದರೂ ಸಿಕ್ಕಿದ್ರೆ ಒಳ್ಳೆಯದು ಅನ್ನುವಂಥದ್ರ ಬಗ್ಗೆ ಹರಿಪ್ರಸಾದ್ ಅವರು ಕೂಡ ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಅಧ್ಯಕ್ಷ ಸ್ಥಾನಕ್ಕಾಗಿ OBC ಕೋಟಾದಡಿ ಹರಿಪ್ರಸಾದ್ ಲಾಬಿ ಮಾಡ್ತಾ ಇದ್ದಾರೆ. ಸೊ ಒಟ್ಟಿನಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಟವಲ್ ಹಾಕಿರುವಂಥ ಈ 3 ಜನ ಪ್ರಮುಖವಾಗಿ ಈಗ ಕಂಡುಬರ್ತಾ ಇರುವಂಥದ್ದು. ಇನ್ನು ತೆರೆಮರೆಯಲ್ಲಿ ಇನ್ಯಾರು ಇದ್ರ ಬಗ್ಗೆ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ನೋಡಬೇಕು. ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ, ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡುತ್ತೆ, ಅಥವಾ DK ಶಿವಕುಮಾರ್ ಅವರೇ ಮುಂದುವರಿಲಿ ಅನ್ನುವಂಥದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಬಟ್ ಟಿವಿ9ಗೆ ಈಗ ಸಿಕ್ಕಿರುವಂಥ ಒಂದಷ್ಟು ಉನ್ನತ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯನ್ನು ಆಧರಿಸಿ ನಿಮ್ಗೆ ಹೇಳೋದಾದರೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ 3 ಜನ ಲಾಬಿ ಮಾಡ್ತಾ ಇದ್ದಾರೆ. ಈ ಸಂಬಂಧ BK ಹರಿಪ್ರಸಾದ್ ಅವರು ಕೂಡ ಮಾತನಾಡಿದರೆ, ಬನ್ನಿ ಏನು ಹೇಳ್ತಾರೆ ನೋಡೋಣ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತಕ್ಕಂಥದ್ದು ರಾಜಣ್ಣನವರ ಬೇಡಿಕೆ ಅಲ್ಲ. ಅದು ಉದಯಪುರ್ ರೆಸಲ್ಯೂಷನ್ ಅಂತ ಹೇಳಿ ನಾವೇನು ಉದಯಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆದಾಗ ಅಲ್ಲಿ ಪ್ರತಿಯೊಬ್ಬರೂ ಸಹ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ರಾಜ್ಯ ಮಟ್ಟಗಳಲ್ಲಿ ಯಾರೂ ಸಹ 2 ಸ್ಥಾನಗಳಲ್ಲಿ ಇರಬಾರ್ದು ಅಂತೇಳಿ ಭಾಳ ಸ್ಪಷ್ಟವಾದ ತೀರ್ಮಾನ ACC ವರ್ಕಿಂಗ್ ಕಮಿಟಿ ಡಿಸಿಷನ್ ಇದೆ, ACCದು. ಆದ್ದರಿಂದ ಅದನ್ನು ಪಾಲನೆ ಮಾಡಬೇಕು ಅಂತೇಳಿ ರಾಜಣ್ಣ ಅವರು ಹೇಳಿರ್ತಾರೆ ವಿನಃ ಅದು ಅವ್ರದ್ದು ವೈಯಕ್ತಿಕವಾದ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಮತ್ತು ಸಮುದಾಯಗಳಲ್ಲಿ ಕೇಳ್ತಕ್ಕಂಥದ್ದು ಈಗಾಗಲೇ ನಾನು ಸ್ಪಷ್ಟವಾಗಿ ಹೇಳಿದೆ, ಶಾಸಕಾಂಗ ಪಕ್ಷದಲ್ಲಿ ಅದೇನು ತೀರ್ಮಾನ ಆಗುತ್ತೆ ಅದರ ಮೇಲೆ ತೀರ್ಮಾನ ಆಗುತ್ತೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತಕ್ಕಂಥದ್ದು ರಾಜಣ್ಣನವರ ಬೇಡಿಕೆ ಅಲ್ಲ. ಅದು ಉದಯಪುರ್ ರೆಸಲ್ಯೂಷನ್ ಅಂತ ಹೇಳಿ ನಾವೇನು ಉದಯಪುರಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಧ್ಯಕ್ಷ ಸ್ಥಾನ ಮಾಡ್ತಕ್ಕಂಥವರು ಯಾರು ಜಾತಿಯವರು ಒಂದು ಸಂಘಟನೆ ಮಾಡ್ಬೋದೇ ವಿನಃ ಸರ್ಕಾರ ಮಾಡಬೇಕಂದ್ರೆ ಎಲ್ಲ ಸಮುದಾಯದವ್ರದ್ದು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬೇಕಾಗುತ್ತೆ. ಆ ಥರ ಇದೇ ಸಮುದಾಯದವರು, ಇದೇ ವರ್ಗದವರು ಅಥವಾ ಇವರೇ ಓಟ್ ಕೊಟ್ಟಿದ್ದಾರೆ ಅಂತ ಅಲ್ಲ. ಕಾಂಗ್ರೆಸ್ ಪಕ್ಷದ ಒಂದು ನೆಲೆ ಏನಿದೆ ಅದು ಸರ್ವಧರ್ಮ ಸಮಭಾವದ ನೆಲೆ. ಎಲ್ಲರೂ ಸಹ ಇದ್ದಾರೆ. ಅದರ ಪ್ರತಿಯೊಬ್ಬರಿಗೂ ಸಹ ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ನಾವು ಯಾವತ್ತೂ ಸಹ ಓಟ್ ತಗೊಂಡವರಲ್ಲ. ಅಲ್ಲ, ಅದು ಹಲವಾರು ಚರ್ಚೆಗಳಾಗಿರ್ಬೋದು. ಅದು ದೊಡ್ಡ ವರ್ಗ ಇದೆ. ಅದು ಹಿಂದುಳಿದ ಜಾತಿಗಳಲ್ಲ, ಹಿಂದುಳಿದ ವರ್ಗ ಅಂತಕ್ಕಂಥದ್ದು ದೊಡ್ಡ ವರ್ಗ. ಅದಕ್ಕೆ ಸರಿಯಾದ ಅದನ್ನು ಅಧ್ಯಕ್ಷರೇ ಆಗಬೇಕು ಅಂತಲ್ಲ, ಎಲ್ಲ ವರ್ಗದವ್ರಿಗೂ ಸಹ 197 ಕಾಯಕ ಸಮಾಜದಲ್ಲಿರ್ತಕ್ಕಂಥವ್ರಿಗೂ ಸಹ ಸಮವಾದ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಡ್ಬೇಕಾಗತ್ತೆ. ಸರ್ಕಾರ ಬಂದ ಮೇಲೆ ಶೇರ್ ಆ್ಯಂಡ್ ಕೇರ್ ಅಂತಾರೆ. ನಾವು ನಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ಅವ್ರ ಜೊತೆ ಶೇರ್ ಮಾಡ್ಕೋಬೇಕು. ಇಲ್ಲಾಂದರೆ ಅಧಿಕಾರದಲ್ಲಿ ಅವ್ರಿಗೆ ಯಾವ ರೀತಿ ಉಪಯೋಗ ಮಾಡೋಕ್ಕಾಗುತ್ತೆ ಸಮಾಜಕ್ಕೆ ಅನ್ನೋದನ್ನು ಮಾಡಬೇಕಾಗುತ್ತೆ. ಅವು ಎರಡೂ ಮಾಡಲಿಲ್ಲ ಅಂದರೆ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ.
ಈ ಎಲ್ಲ ವಿಚಾರವಾಗಿ ಮತ್ತಷ್ಟು ವಿಶ್ಲೇಷಣೆ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಈಗ ಇರುವಂತಹ ಪ್ರಶ್ನೆ, ಕೆಪಿಸಿಸಿ ಅಧ್ಯಕ್ಷಗಾದಿ ನಿಜಕ್ಕೂ ಕೂಡ ಬದಲಾಗ್ತಾ ಇದೆಯಾ? ಬದಲಾಗುವಂಥದ್ದಾದ್ರೆ ಸೊ ಯಾರೆಲ್ಲ ಹೇಗೆಲ್ಲ ಲಾಬಿ ಮಾಡ್ತಾ ಇದ್ದಾರೆ, ಯಾವೆಲ್ಲ ಆಧಾರದ ಮೇಲೆ, ಮಾನದಂಡಗಳ ಮೇಲೆ ನಮಗೆ ಕೊಡಿ ಅನ್ನುವಂಥದ್ರ ಬಗ್ಗೆ ಈಗ ಚರ್ಚೆಗಳಾಗ್ತಾ ಇವೆ. ಪ್ರಮೋದ್, ಹೇಗೆ ವಿಶ್ಲೇಷಿಸ್ತೀರಿ ಇದನ್ನು? ರೆಹಮಾನ್, ಅತ್ಯಂತ ಪ್ರಮುಖವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಥವಾ ಕಾಂಗ್ರೆಸ್ ಮನೆಯಲ್ಲಿ ಈಗ ಪವರ್ ಪಾಲಿಟಿಕ್ಸ್ ತುಂಬ ಜೋರಾಗಿ ನಡೀತಾ ಇದೆ. ಸಾಮಾನ್ಯವಾಗಿ ಕಳೆದ ಕೆಲ ದಿನಗಳಿಂದ ರೆಹಮಾನ್ ನೀವು ನೋಡಿರ್ತೀರ, ಈ DCM ವಿಚಾರವಾಗಿ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತಾ ಇತ್ತು. ಯಾರ್ಯಾರು DCM ಆಗಬೇಕು ಅವರೆಲ್ಲರೂ ಕೂಡ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ DCM ವಾದದ ಮೂಲ ಏನಿತ್ತು, KPCC ಅಧ್ಯಕ್ಷ ಗಾದಿಯ ಸುತ್ತನೇ ಇತ್ತು ಅಂದರೆ ತಪ್ಪಾಗಲ್ಲ. ಈಗ TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಸುತ್ತಿನ ಚರ್ಚೆಯನ್ನು ನಡೆಸಿದ್ದಾರೆ. ಯಾಕೆಂದರೆ ಕಳೆದ 2023 ವಿಧಾನಸಭಾ ಚುನಾವಣೆ ಆದ ಬಳಿಕ ಮುಖ್ಯಮಂತ್ರಿ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಇರ್ತಾರೆ. ಮುಂದಿನ ಲೋಕಸಭಾ ಚುನಾವಣೆ ತನಕವೂ ಕೂಡ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಮುಂದುವರಿತಾರೆ ಅನ್ನುವಂಥ ಮಾತನ್ನು ವೇಣುಗೋಪಾಲ್ ಹೇಳಿದರು. ಈಗ ಲೋಕಸಭಾ ಚುನಾವಣೆ ಅವಧಿ ಅಂತ್ಯವಾಗಿದೆ. ಈ ಒಂದು ಕಾರಣಕ್ಕೋಸ್ಕರ KPCC ಅಧ್ಯಕ್ಷಗಾದಿಯನ್ನು ಇನ್ನಿತರರಿಗೆ ಕೊಡಿ ಎನ್ನುವಂಥ ವಾದವೂ ಕೂಡ ಈಗ ಜೋರಾಗಿ ಕೇಳಿಬರ್ತಾ ಇದೆ. ಅಫ್ಕೋರ್ಸ್ DCM ವಾದ, CM ವಾದ ಒಂದು ಕಡೆಗೆ. ಇನ್ಫ್ಯಾಕ್ಟ್ ಈ KPCC ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವೇಣುಗೋಪಾಲ್ ಅವರನ್ನ ಈಶ್ವರ್ ಖಂಡ್ರೆ ಭೇಟಿಯಾಗಿದ್ದಾರೆ, BK ಹರಿಪ್ರಸಾದ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು BK ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ದಾರೆ. ನಮಗೆ ಹಿನ್ನಡೆ ಆಗಿದೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ, ಇಬ್ಬರು ಪ್ರಬಲ ಮುಖಂಡರಿದ್ದರೂ ಕೂಡ ಹಿನ್ನಡೆ ಆಗಿದೆ. ಹೀಗಾಗಿ ಶೇರ್ ಅಂಡ್ ಕೇರ್ ಇರಬೇಕು. ಜೊತೆಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ತೀರ್ಮಾನ ಏನಿದೆ ಅದು ಕೇವಲ ಒಬ್ಬರ ವ್ಯಕ್ತಿಗತವಾದಂಥ ವಾದ ಅಲ್ಲ. ಇದನ್ನು ಹಿಂದೆ ಜೈಪುರ, ಇನ್ಫ್ಯಾಕ್ಟ್ ಉದಯಪುರದಲ್ಲೂ ಕೂಡ ನಡೆದಂಥ ಸೆಷನ್ನಲ್ಲಿ ಅಂದರೆ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಸಭೆಯಲ್ಲೂ ಕೂಡ ಚರ್ಚೆ ಮಾಡಲಾಗಿತ್ತು. ಹೀಗಾಗಿ ಅದಕ್ಕೆ ಅನುಗುಣವಾಗಿ ಈಗ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಅಥವಾ ತನ್ನ ಪಾಲಿಸಿ ಏನಿದೆ ಅದಕ್ಕೆ ಅನುಗುಣವಾಗಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಸಣ್ಣ ಸಣ್ಣ ಸಮಾಜ ಅಂದರೆ ಯಾವುದೇ ಒಂದು ಸಮಾಜ ಅಥವಾ ಒಂದು ಜಾತಿ ಹೆಸರು ಹೇಳಿದೆ ಅಥವಾ ಒಂದು ಹುದ್ದೆಯ ಪೋಸ್ಟನ್ನು ಹೇಳಿದೆ, ಒಂದು ಸೂಕ್ಷ್ಮವಾಗಿ ಏನು ಹೇಳಬೇಕು ಅದನ್ನು ಹರಿಪ್ರಸಾದ್ ಅವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ KPCC ಅಧ್ಯಕ್ಷಗಾದಿಯನ್ನು ನೇರವಾಗಿ ಹೇಳದೇ ಇದ್ರು ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥ ಮಾತನಾಡೋ ಮೂಲಕ ಈಗ KPCC ಅಧ್ಯಕ್ಷಗಾದಿ ವಿಚಾರವನ್ನು ಕೂಡ ಮತ್ತೆ ಮುನ್ನೆಲೆಗೆ ತರಲಾಗ್ತದೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ CM ಕಡೆ ಒಂದು ವಿಚಾರ ಆದರೆ, CM ಬದಲಾವಣೆ ಕೂಗು ಒಂದು ಕಡೆ ವಿಚಾರ ಆದರೆ, ಈ DCM ಮತ್ತು KPCC ಅಧ್ಯಕ್ಷರು ಒಬ್ಬರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅದರ ಸುತ್ತ ಸಾಕಷ್ಟು ಪವರ್ ಪಾಲಿಟಿಕ್ಸ್ ನಡೀತಾ ಇದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ಪ್ರಮೋದ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.